ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ವ್ಲಾಗ್ನ ಮುಖಾಂತರ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಾನು ಮಂತ್ಲಿ ಒನ್ಸ್ ಏನಾದರೂ ಫಂಕ್ಷನ್ ಇದ್ದರೆ ಅಥವಾ ಎಲ್ಲಾದರೂ ಹೋಗ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಫೇಶಿಯಲ್ ಮಾಡ್ಕೋಬೇಕು ಅನ್ನಿಸ್ದಾಗ ನಾನು ಮನೆಯಲ್ಲೇ ಬಜೆಟ್ ಫ್ರೆಂಡ್ಲಿಯಾಗಿ ಯಾವ ರೀತಿ ಫೇಶಿಯಲ್ ಮಾಡ್ಕೋತೀನಿ ಅಂತ ಈ ವ್ಲಾಗ್ನ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ಈ ಔಟ್ಸೈಡೆಲ್ಲ ಹೋಗಿ ನಾವು ಸಾವಿರಾರು ಗಟ್ಟಲೆ ಎಲ್ಲ ಖರ್ಚು ಮಾಡಿ ಫೇಶಿಯಲ್ ಅಂತೂ ನಾನಂತೂ ಮಾಡಿಸೋದಿಲ್ಲ. ಅಂದರೆ ಒಂದಷ್ಟು ಪ್ರಾಡಕ್ಟು ಅಂದರೆ ನಮ್ಮ ಬಜೆಟ್ ವೈಸ್ ತಕ್ಕನಾಗಿ ಕೆಲವೊಂದಷ್ಟು ತಗೊಬಂದು ಜೊತೆಯಲ್ಲಿ ಮನೇಲಿರುವಂಥ ಕೆಲವೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿ ನಾನು ಯಾವ ಥರ ತಿಂಗಳಿಗೊಂದ್ಸಲಿ ಈ ಫೇಶಿಯಲ್ನ ಮಾಡ್ಕೋತೀನಿ, ಅದರಿಂದ ನನಗೆ ಸಿಕ್ಕಿರೋ ಬೆನಿಫಿಟ್ನ ನಾನು ಈ ಒಂದು ವ್ಲಾಗ್ನ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಫೇಸ್ ಪ್ಯಾಕು, ಸ್ಕ್ರಬ್ಬು ಮತ್ತು ಫೇಸ್ ಕ್ರೀಮು ಅಂದರೆ ಮಸಾಜ್ ಕ್ರೀಮು ಯಾವ್ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಮೊದಲನೇದಾಗಿ ಬಂಜಾರಸ್ ಆರೆಂಜ್ ಪಿಲ್ ಪೌಡ್ರ್ ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ಪ್ಲೈನ್ ಮುಲ್ತಾನೆ ಮಿಟ್ಟಿ ಕೂಡ ತೊಗೋಬೋದು. ಆದರೆ ನಾನು ಆರೆಂಜ್ ಪಿಲ್ ಪೌಡ್ರ್ ತೊಗೊಂಡಿರೋ ಉದ್ದೇಶ ಇದು ಸನ್ ಡ್ಯಾಮೇಜಸ್ನ ಕಡಿಮೆ ಮಾಡೋವಷ್ಟು ಇದಕ್ಕೆ ಒಂದು ಗುಣ ಇದೆ, ಅಂದರೆ ಈ ಆರೆಂಜ್ ಪಿಲ್ ಪೌಡರ್ಗೆ. ಹಾಗಾಗಿ ನಾನು ಸನ್ ಟ್ಯಾನ್ ಆಗಿ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಪೌಡರ್ ಜೊತೆ ನಾನು ಮುಲ್ತಾನಿ ಮಿಟ್ಟಿ ಪ್ಲಸ್ ರೋಸ್ ಪೌಡ್ರು ಎರಡು ಮಿಕ್ಸ್ ಆಗಿರೋವಂಥ ಫೇಸ್ ಪ್ಯಾಕ್ ಇದು. ಸೊ ಇದನ್ನು ಅಷ್ಟೇ 1 ಸ್ಪೂನ್ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಕಂಪ್ನಿ ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ನಾನು ಆಲ್ಮೋಸ್ಟ್ ಬಂಜಾರ, ಅದಿಲ್ಲ ಅಂದರೆ ಬೇರೆದಾದರೂ ತೊಗೋತೀನಿ. ಓಕೆ, ಈಗ ನಾನು 1 ಸ್ಪೂನು ಆರೆಂಜ್ ಪಿಲ್ ಪೌಡರು ಹಾಗೂ 1 ಸ್ಪೂನು ರೋಸ್ ಪೌಡ್ರು ಎರಡನ್ನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆ ನಾನು 2ರಿಂದ 3 ಸ್ಪೂನಷ್ಟು ಕರ್ಡ್ ತೊಗೊಂಡಿದ್ದೀನಿ, ಅಂದರೆ ಮೊಸರು. ಯಾಕಂದರೆ ಮೊಸರಲ್ಲಿ ಜಾಸ್ತಿ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋದಿದೆ. ಇದು ಬಂದು ನಮ್ಮ ಸ್ಕಿನ್ನ ಬ್ರೈಟ್ನೆಸ್ಗೆ ಮತ್ತು ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಕೊಡುತ್ತೆ. ಹಾಗಾಗಿ ನೆಕ್ಸ್ಟ್ ಬಂದು ನಾನು ಫೇಸ್ ಸ್ಕ್ರಬ್ಬಾಗಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದರ ಜೊತೆ ಒಂದು 4ರಿಂದ 5 ಹನಿ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೋತೀನಿ. ಕೆಲವ್ರ ಸ್ಕಿನ್ನಿಗೆ ಲೆಮನ್ ಜ್ಯೂಸ್ ಏನಾದರೂ ಸೆಟ್ ಆಗಲಿಲ್ಲ ಅಂದರೆ ಅಂಥವರು ಟೊಮ್ಯಾಟೊ ಜ್ಯೂಸು, ಇಲ್ಲ ಅಂದರೆ ಪೊಟ್ಯಾಟೊ ಬರುತ್ತಲ್ಲ, ಅಂದರೆ ಆಲೂಗೆಡ್ಡೆ, ಅದ್ರ ರಸ ಕೂಡ ಇದಕ್ಕೆ ಹಾಕಿ ಸ್ಕ್ರಬ್ಬಾಗಿ ಯೂಸ್ ಮಾಡ್ಕೋಬೋದು. ಇದಾದ ನಂತರ ನಾನು ಫೇಸ್ ಮಸಾಜಿಗೆ ಒಂದು ಕ್ರೀಮ್ ಬೇಕು. ಹಾಗಾಗಿ ನಾನೇನು ಮಾಡ್ತೀನಿ, ಕೊಬ್ಬರೆಣ್ಣೆ ಹಾಗೂ ಆಲೋವೆರಾ ಜೆಲ್ ಇದೆ ಅಲ್ವಾ, 1 ಸ್ಪೂನ್ ಆಲೋವೆರಾ ಜೆಲ್ಲಿಗೆ ಒಂದು 4ರಿಂದ 5 ಹನಿಯಷ್ಟು ಕೊಬ್ಬರೆಣ್ಣೆನ ಯೂಸ್ ಮಾಡ್ಕೋತೀನಿ. ಸೊ ಇಷ್ಟು ಫೇಶಿಯಲ್ಗೆ ಬೇಕಾಗಿರೋ ಅಂತಹ ಪ್ರಾಡಕ್ಟ್. ಇದರಲ್ಲಿ ನ್ಯಾಚುರಲ್ ಕೂಡ ಇದೆ. ಅದು ಬಿಟ್ಟರೆ ಈ ಫೇಸ್ ಪ್ಯಾಕ್ ಪೌಡ್ರ್ ಏನಿದೆ ಅದು ಸ್ವಲ್ಪ ಇದೆ ಅಷ್ಟೇ, ಬಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಇಲ್ಲ. ಈಗ ಯಾವ್ಯಾವ ಪ್ರಾಡಕ್ಟ್ ನಾವು ಫೇಶಿಯಲ್ಗೆ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ ಅಲ್ವಾ. ಈಗ ನಾನು ಬಂದು ಫೇಸ್ ವಾಶ್ ಯೂಸ್ ಮಾಡೋದು ಇದು. ನಿಮಗೆ ಯಾವ ಫೇಸ್ ವಾಶ್ ಯೂಸ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಬಂದು ಇದನ್ನು ಯೂಸ್ ಮಾಡ್ಕೊಬರ್ತೀನಿ. ಸೊ ಫೇಸ್ನ ವಾಶ್ ಮಾಡ್ಕೊಬರ್ತೀನಿ. ನಾನು ಫೇಸ್ ವಾಶ್ ಮಾಡ್ಕೊಬಂದಾಗಿದೆ. ಯಾವಾಗಲೇ ಅಷ್ಟೇ, ನಾವೇನಾದರೂ ಫೇಶಿಯಲ್ ಮಾಡ್ಕೊತೀವಿ ಅಂದರೆ ಮೊದಲನೇದಾಗಿ ನೀಟಾಗಿ ಫೇಸ್ನ ಸೋಪು ಅಥವಾ ನಾವು ಯಾವುದು ಫೇಸ್ ವಾಶ್ ಕ್ರೀಮ್ ಯೂಸ್ ಮಾಡ್ತೀವಿ ಅದನ್ನು ಹಾಕಿ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಬಂದು ನಂತರನೇ ನಾವು ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡಬೇಕು. ಈಗ ಬಂದು ಸ್ಕ್ರಬ್ಬಿಗೆ ನಾನು ಏನು ಯೂಸ್ ಮಾಡಿದ್ದೀನಿ ಹೇಳ್ದಾಗೆ 1ರಿಂದ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಅದರ ಜೊತೆಗೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಲೆಮನ್ ಜ್ಯೂಸ್ ಜಾಸ್ತಿ ಆ್ಯಡ್ ಮಾಡಿದ್ರೆ ಕೆಲವ್ರ ಸ್ಕಿನ್ನು ಸೆನ್ಸಿಟಿವ್ ಇರುತ್ತಲ್ಲ, ಅಂಥವ್ರಿಗೆ ಸ್ಕಿನ್ ಬರ್ನ್ ಥರ ಆಗೋದು ಅಥವಾ ಸ್ಕಿನ್ನೆಲ್ಲ ಇಚ್ಚಿನೆಸ್ ಥರ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ರೈಸ್ ಫ್ಲೋರ್ ಮತ್ತು ಈ ಲೆಮನ್ ಜ್ಯೂಸ್ ಕಾಂಬಿನೇಷನು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ, ರೈಸ್ ಫ್ಲೋರಲ್ಲಿ ಸ್ಕಿನ್ನಿಂದ ಏನಾದರೂ ಹಾರ್ಮ್ಫುಲ್ ರೇಡಿಯೇಷನ್ ಇರುತ್ತಲ್ಲ, ಅದರಿಂದ ಏನಾದರೂ ಪ್ರಾಬ್ಲಮ್ ಏನಾದರೂ ಇದ್ದರೆ ಸ್ಕಿನ್ನಿಗೆ ಅದನ್ನು ಆದಷ್ಟು ಪ್ರೊಟೆಕ್ಟ್ ಮಾಡೋದಕ್ಕೆ ಈ ರೈಸ್ ಫ್ಲೋರ್ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಲೆಮನಲ್ಲೂ ಅಷ್ಟೇ ತುಂಬ ವಿಟಮಿನ್ ಸಿ ಅನ್ನೋ ಅಂಶ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಸ್ಕಿನ್ನ ಬ್ರೈಟ್ನಿಂಗ್ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಕಾಂಬಿನೇಷನಲ್ಲೇ ನಾನು ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂದರೆ ಈ ಸ್ಕ್ರಬ್ ಮಾಡ್ಕೋಬೇಕಲ್ಲ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಬೆನಿಫಿಟ್ ಇದೆ ಇದರಲ್ಲಂತೂ. ಈಗ ಔಟ್ಸೈಡೆಲ್ಲ ಕೆಲವೊಂದಷ್ಟು ಪ್ರಾಡಕ್ಟ್ ಎಲ್ಲ ತಂದು ನಾವು ಸ್ಕ್ರಬ್ ಮಾಡ್ಕೋತೀವಿ, ಕೆಲವೊಂದು ಸೆಟ್ ಆಗೋಲ್ಲ, ಫೇಸಲ್ಲಿ ಬೇರೆ ಥರ ಎಲ್ಲ ರಿಯಾಕ್ಷನ್ ಆಗೋದೆಲ್ಲ ಚಾನ್ಸಸ್ ಇರುತ್ತೆ. ಕೆಲವ್ರ ಸ್ಕಿನ್ ಅಂತೂ ಸೆನ್ಸಿಟಿವ್ ಇರುತ್ತಲ್ಲ, ಹಾಗಾಗಿ ಕೆಲವ್ರಿಗೆ ಆ ಪ್ರಾಡಕ್ಟ್ಗಳೇ ಸೂಟ್ ಆಗೋಲ್ಲ. ನಾನು ಅಷ್ಟೇ ಈ ಸ್ಕ್ರಬ್ ಆಗಲಿ ಅಥವಾ ಫೇಸ್ ಪ್ಯಾಕ್ ಆಗಲಿ ಏನಾದರೂ ಅಷ್ಟೇ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಬಟ್ ಈ ಮುಲ್ತಾನಿ ಮಿಟ್ಟಿ ಇವು ಈ ಥರದ್ದೆಲ್ಲ ಬಂದರೆ ಇದು ಸ್ವಲ್ಪ ನ್ಯಾಚುರಲ್ಲೇ ಅಲ್ವಾ, ಹಾಗಾಗಿ ನಾನು ಫೇಸ್ ಪ್ಯಾಕಿಗೆ ಇವನ್ನ ಯೂಸ್ ಮಾಡ್ಕೊಳ್ಳೋದು. ಇನ್ನು ಸ್ಕ್ರಬ್ ಎಲ್ಲ ಆಯಿತು.
ಏನಂದರೆ ಅವಾಗವಾಗ ನಮಗೆ ಫೇಸಲ್ಲಿ ಏನಾದರೂ ಆಯಿಲ್ನೆಸ್ ಏನಾದರೂ ಜಾಸ್ತಿ ಆಗ್ತಾಯಿದ್ರೆ ಈ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ 10 ಡೇಸ್ ಒನ್ಸು ನಾವು ಈ ಥರ ಸ್ಕ್ರಬ್ನೆಲ್ಲ ಯೂಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದಾದ ನಂತರ ನಾನು ಫೇಸ್ ವಾಶ್ ಮಾಡ್ಕೊಂಡು ಸ್ಟೀಮಿಂಗ್ ತೊಗೊಳ್ಳೋಣ ಅಂತ ಇದ್ದೀನಿ. ಈ ಸ್ಟೀಮಿಂಗ್ ತೊಗೊಳ್ಳೋಣ ಏನಾಗುತ್ತೆ ಅಂದರೆ ಎಲ್ಲ ಚೆನ್ನಾಗಿ ನೀಟಾಗಿ ಓಪನ್ ಪೋರ್ಸ್ ಎಲ್ಲ ಓಪನ್ ಆಗಿ ನಂತರ ನಾವು ಈ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ನೆಲ್ಲ ರಿಮೂವ್ ಮಾಡ್ತೀವಲ್ಲ, ಅದು ಈಸಿಯಾಗಿ ಬರೋದಕ್ಕೋಸ್ಕರ ಈ ಸ್ಟೀಮಿಂಗ್ ತೊಗೋಬೇಕು. ಇದು ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ. ಇನ್ನು ಸ್ಟೀಮಿಂಗೆಲ್ಲ ನಾನು ತಗೊಂಡಾಯಿತು. ಫೇಸೆಲ್ಲ ಫುಲ್ಲು ಸ್ವೆಟ್ಟಿಂಗ್ ಆಗಿಬಿಟ್ಟಿದೆ. ರೆಡ್ನೆಸ್ಸು ಅಷ್ಟೇ, ಸ್ವಲ್ಪ ಜಾಸ್ತಿ ರೆಡ್ನೆಸ್ಸೇ ಬಂದಿದೆ. ತೊಂದರೆ ಇಲ್ಲ, ನಾವು ಈ ಫೇಶಿಯಲ್ ಏನಾದರೂ ಮಾಡಿಕೊಂಡಾಗ ಮೊದಲನೇ ದಿನ ಅಂತೂ ಫೇಸ್ ಸ್ವಲ್ಪ ರೆಡ್ ಆಗೇ ಇರುತ್ತೆ. ಬಟ್ ಮಾರನೇ ದಿನವೇ ಆದಷ್ಟು ಒಂಥರ ಗ್ಲೋನೆಸ್ನ ಕೊಡೋದು. ಹಾಗಾಗಿ ಸ್ಟೀಮಿಂಗ್ ಎಲ್ಲ ತೊಗೊಂಡಾಯಿತು. ನಂತರ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಈ ಥರ ಸ್ಟಿಕ್ಕು ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸ್ನ ರಿಮೂವ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ಇನ್ ಕೇಸ್ ಇದಿಲ್ದಲ್ಲ ಇದ್ದರೆ ನಾವು ಸೇಫ್ಟಿ ಪಿನ್ನನ್ನು ತಗೊಂಡು ಅದರ ಕೂಡ ನಾವು ನೀಟಾಗಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ನೆಲ್ಲ ರಿಮೂವ್ ಮಾಡ್ಬೋದು. ಬಟ್ ನನ್ನ ಹತ್ರ ಈ ಸ್ಟಿಕ್ ಇದೆ ಅಂದ್ಬಿಟ್ಟು ನಾನು ಈ ಸ್ಟಿಕ್ನ ಮುಖಾಂತರನೇ ನಾನು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಬರ್ತೀನಿ. ಏನಂದರೆ ಜಾಸ್ತಿ ಮೂಗು ಹತ್ರನೇ ಅಷ್ಟೇ, ಯಾಕಂದರೆ ಮೂಗು ಸಂಧಿ ಹತ್ರ ಎಲ್ಲ ಗ್ಯಾಪ್ ಇರಲ್ವಲ್ಲ, ಹಾಗಾಗಿ ಅಲ್ಲೆಲ್ಲ ಜಾಸ್ತಿ ಆಯಿಲೆಲ್ಲ ಕುತ್ಕೊಬಿಡುತ್ತೆ. ಅಲ್ಲಿ ಜಾಸ್ತಿ ನಮಗೆ ಈ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಆಗೋದು. ಹಾಗಾಗಿ ನಾನು ನೀಟಾಗಿ ಅದನ್ನೆಲ್ಲ ತೆಗಿತೇನೆ. ಏನಂದರೆ ಸ್ವಲ್ಪ ನೀಟಾಗಿ ಒತ್ಬಿಟ್ಟೆ ತೆಗಿಬೇಕು ಅದನ್ನು, ಇಲ್ಲ ಅಂದರೆ ಅದೆಲ್ಲ ಈ ಮೂಗ್ಬಟ್ಟೆಲ್ಲ ಹಾಕ್ಕೊಂಡಿರ್ತೀವಲ್ಲ ಅದ್ರ ಸಂಧಿ ಎಲ್ಲ ವೈಟ್ ಹೆಡ್ಸ್ ಜಾಸ್ತಿನೇ ಇರುತ್ತೆ. ಇನ್ನು ಕೆಲವ್ರಿಗೆ ಈ ಚಿನ್ ಸೈಡೆಲ್ಲ ಜಾಸ್ತಿ ಇರುತ್ತೆ, ನನಗಿಲ್ಲೆಲ್ಲ ಅಷ್ಟಾಗೇನಿರಲ್ಲ, ಮೂಗು ಹತ್ರನೇ ಸ್ವಲ್ಪ ಅಷ್ಟೇ. ಎಲ್ಲೆಲ್ಲಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಅಲ್ಲೆಲ್ಲ ಈ ಥರ ನೀಟಾಗಿ ಕ್ಲೀನ್ ಮಾಡ್ತಾ ಬರಬೇಕು. ಇದಾದ ನಂತರ ನಾನೇನು ಮಾಡ್ತೀನಿ ಅಂದರೆ ಫೇಸ್ ಮಸಾಜ್ಗೆ ನಾನು 1 ಸ್ಪೂನು ಆಲೋವೆರಾ ಜೆಲ್ಲು ಹಾಗೂ 4ರಿಂದ 5 ಹನಿ ಮಾತ್ರ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೋತೀನಿ. ಇದು ಅಷ್ಟೇ, ಈ ಫೇಸ್ ವಾಶ್ ಎಲ್ಲ ಆಗಿ ನಾವು ಸ್ಕ್ರಬ್ ಎಲ್ಲ ಮಾಡಿ ಸ್ಟೀಮಿಂಗ್ ಮಾಡ್ಕೊಂಡೆಲ್ಲ ತೆಗಿತೀವಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ, ಅದಾದ ನಂತರ ನಾವು ಈ ಥರ ಫೇಸ್ ಮಸಾಜ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಹೋಗಿ ಇದು ಕೂಡ ಅಷ್ಟೇ ಒಂದು ಸ್ಕಿನ್ನ ಗ್ಲೋನೆಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವು ಫೇಸ್ ಮಸಾಜ್ ಮಾಡ್ಕೊಬೇಕು. ಇದಕ್ಕಂತೂ ತಿಂಗಳಿಗೊಂದ್ಸಲಿ ಅಂತ ಏನಿಲ್ಲ, ವೀಕ್ಲಿ ಬೇಕಾದ್ರೆ 2 or 3 ಟೈಮ್ಸ್ ಕೂಡ ನಾವು ಮಾಡ್ಕೊಬೋದು. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ತುಂಬಾ ಬೆನಿಫಿಟ್ ಕೂಡ ಇದೆ ಈ ಫೇಸ್ ಮಸಾಜಿಂದ. ಈಗ ಸ್ಯಾಗಿನೆಸ್ ಏನಾದರೂ ಫೇಸಲ್ಲಿ ಇದ್ದರೆ ಅಪ್ಪರ್ ಮೋಷನಲ್ಲಿ ನಾವು ಫೇಸ್ ಮಸಾಜ್ ಮಾಡೋದ್ರಿಂದನೇ ಬೆನಿಫಿಟ್ ಇದೆ. ಯಾಕಂದರೆ ಎಷ್ಟು ಚೆನ್ನಾಗಿ ನಾವು ಈ ಸ್ಕಿನ್ನ ಮಸಾಜ್ ಮಾಡ್ತೀವಿ ಫೇಸ್ನ, ಅದರಿಂದ ಏನಾಗುತ್ತೆ ಅಂದರೆ ನೀಟಾಗಿ ಬ್ಲಡ್ ಫ್ಲೋ ಎಲ್ಲ ಆಗೋದಕ್ಕೆ, ಈ ಬ್ಲಡ್ ಎಲ್ಲ ನೀಟಾಗಿ ಸರ್ಕ್ಯುಲೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಮಗೆ ತುಂಬ ಹೆಚ್ಚಾಗಿ ರಿಲ್ಯಾಕ್ಸೇಷನ್ ಕೂಡ ಕೊಡುತ್ತೆ. ಈ ಸ್ಕಿನ್ನೆಲ್ಲ ತುಂಬ ಸ್ಟ್ರೆಸ್ಫುಲ್ ಎಲ್ಲ ಆಗಿರುತ್ತಲ್ವ, ಏನಂದರೆ ನಾವು ಈಗ ಎಕ್ಸ್ಪೆಷಲಿ ಮನೆಯಲ್ಲಿರೋ ಲೇಡೀಸ್ ಎಲ್ಲ ಏನು ಮಾಡ್ತೀವಿ ಅಂದರೆ ಔಟ್ಸೈಡ್ ಹೋದ್ರೇ ಸನ್ ಟ್ಯಾನ್ ಆಗುತ್ತೆ ಅನ್ನೋ ಇದಿಲ್ಲ. ಮನೆಯಲ್ಲೂ ಅಷ್ಟೇ ನಾವು ಅಡುಗೆ ಮಾಡೋ ಟೈಮಲ್ಲೆಲ್ಲ ಆ ಬಿಸಿ ಹಬೆಯೆಲ್ಲ ತಾಕಿ ಸ್ಕಿನ್ ಕೂಡ ಡ್ಯಾಮೇಜ್ ಆಗಿ ಸನ್ ಟ್ಯಾನ್ ಕೂಡ ಆಗಿರುತ್ತೆ. ಹಾಗಾಗಿ ನಾವು ಏನಂದರೆ ಅಟ್ಲೀಸ್ಟು ವಾರಕ್ಕೊಂದ್ಸಲ ಆಗಲಿಲ್ಲ ಅಂದರೂ 15 ಡೇ ಒನ್ಸು ಅಥವಾ 1 ಮಂತ್ಲಿ 1 ಟೈಮ್ ಆದ್ರೂ ಫೇಶಿಯಲ್ ಮಾಡ್ಕೋಬೇಕು. ಅದಾಗಲಿಲ್ಲ ಅಂದರೆ ಮನೆಯಲ್ಲೇ ಸಿಗೋ ಕೆಲವೊಂದಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಂಡು ಆಗಾಗ ಸ್ಕ್ರಬ್ಬು ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಕೂಡ ತುಂಬ ಹೆಲ್ತಿಯಾಗಿರುತ್ತೆ. ಏನಂದರೆ ನಾವು ಮೈಂಡ್ನ ಎಷ್ಟು ರಿಲೀಫಾಗಿ ಇಟ್ಕೊಂಡಿರ್ತೀವಿ ಅದೇ ರೀತಿ ನಮ್ಮನ್ನು ನಾವು ನೋಡಿಕೊಂಡಾಗ ಅಟ್ಲೀಸ್ಟು ಆ ಲೆವೆಲ್ಗೇನು ಚೆನ್ನಾಗಿಲ್ಲ ಅಂದ್ರೂ ಅಟ್ಲೀಸ್ಟು ನಮಗೆ ನಾವು ಓಕೆ ನೀಟಾಗಿದ್ದೀವಿ ಅಂತ ಅನ್ನಿಸ್ಬೇಕಲ್ಲ. ಹಾಗಾಗಿ ನಮ್ಮ ಬಗ್ಗೆ ನಾವು ಒಂದಷ್ಟು ಕೇರ್ನ ತಗೊಳ್ಳೇಬೇಕಾಗುತ್ತೆ. ನನ್ನ ಸ್ಕಿನ್ ಅಂತೂ ತುಂಬ ಡಲ್ ಆಗಿಬಿಟ್ಟಿದೆ. ಯಾಕಂದರೆ ಮಗಳಾದಾಗಲಿಂದ ನಾನು ಅಷ್ಟು ಸ್ಕಿನ್ಗೆಲ್ಲ ಅಷ್ಟು ಕೇರಿಂಗ್ ತಗೊಂಡಿಲ್ಲ. ಈಗೀಗಲೇ ಸ್ವಲ್ಪ, ಮೊದಲೆಲ್ಲ ಫೇಶಿಯಲ್ಲು ಆ ಥರ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಬಟ್ ಈಗ ಮಕ್ಕಳು ನೋಡ್ಕೊಳ್ಳೋ ಇದರಲ್ಲೇ ಅರ್ಧಕ್ಕರ್ಧ ನಾನು ಸ್ಕಿನ್ ಕೇರ್ ಅಂತೂ ಮಾಡ್ತಾನೆ ಇರಲಿಲ್ಲ. ಈಗೀಗ ಸ್ವಲ್ಪ ಸ್ಕಿನ್ನೆಲ್ಲ ಡಲ್ ಬೇರೆ ಆಯ್ತಾ ಬಂತಲ್ಲ, ಎಕ್ಸ್ಪೆಷಲಿ ಈ ಡೆಲಿವರಿ ಆದಮೇಲಂತೂ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೆಲವು ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ಇರೋ ಕಲರ್ ಕೂಡ ಒಂದು ಶೇಡು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನನಗೂ ಕೂಡ ಹಾಗೆಯೇ ಡೆಲಿವರಿ ಆಯಿತು ಅಂದ ತಕ್ಷಣ ನನಗೆ ಮಗಂದ್ರಲ್ಲೂ ಅಷ್ಟೇ ಮಗಳದ್ರಲ್ಲೂ ಅಷ್ಟೇ ಸ್ಕಿನ್ನೆಲ್ಲ ಸ್ವಲ್ಪ ಡಲ್ಲಾಗಿ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ಕ್ರಮೇಣ ಕಳೀತಾ ದಿನಗಳು ಕಳೀತಾ ನೀಟಾಗಿ ಸ್ಕಿನ್ನು ಮೊದಲೇ ಯಾವ ಥರ ಇತ್ತು ಅದೇ ರೀತಿ ಬರುತ್ತೆ.
ಬಟ್ ಏನಂದರೆ ಬೇಗ ರಿಕವರಿ ಆಗೋಲ್ಲ. ಕೆಲವ್ರಿಗೆ ವರ್ಷಾನುಗಟ್ಟಲೆ ಟೈಮ್ ತಗೊಳುತ್ತೆ. ಇನ್ನು ಕೆಲವ್ರಿಗಂತೂ ಈ ಸ್ಕಿನ್ ಏನಾದರೂ ಬ್ಲ್ಯಾಕ್ ಆಯಿತು ಅಂದರೆ ಪರ್ಮನೆಂಟಾಗಿ ಆಗೇ ಇದ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಇದೆಲ್ಲ ಲೇಡೀಸ್ಗಿರೋ ಪ್ರಾಬ್ಲಮ್ಮೇ. ಏನಾದರೂ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸು ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ಇನ್ನು ನಾನು ಫೇಸ್ ಮಸಾಜ್ ಆದಮೇಲೆ ಇನ್ನು ಅದರಲ್ಲೆಲ್ಲ ಸ್ವಲ್ಪ ಆಯಿಲ್ ಎಲ್ಲ ಇತ್ತಲ್ವ, ಹಾಗಾಗಿ ಬಿಸಿನೀರಿಗೆ ನಾನು ಒಂದು ಸ್ಮೂತಾಗಿರೋ ಒಂದು ಟವಲ್ ಥರ ಒಂದು ಚಿಕ್ಕದು ತಗೊಂಡು ನೀಟಾಗಿ ಮುಖನೆಲ್ಲ ಒರೆಸ್ಬಿಡ್ತೀನಿ ಅದರಲ್ಲಿ. ಯಾಕಂದರೆ ನೆಕ್ಸ್ಟ್ ಬಂದು ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕಲ್ಲ, ಸೊ ಸ್ಕಿನ್ನಿಗೆ ಅದು ಪರ್ಫೆಕ್ಟಾಗಿ ನೀಟಾಗಿ ಹಿಡಿಬೇಕು ಅನ್ನೋ ಉದ್ದೇಶದಿಂದ ನಾನು ಸ್ವಲ್ಪ ಬಿಸಿನೀರಿಗೆ ಈ ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲ ಕಡೆ ಏನೇನಿದೆ ಎಲ್ಲ ಒರೆಸ್ಬಿಡ್ತೀನಿ. ಇದಾದ ನಂತರ ಫೇಸ್ ಪ್ಯಾಕ್ ಯೂಸ್ ಮಾಡ್ತೀನಿ. ಆದಷ್ಟು ನಾವು ಡೈಲಿ ಸ್ಕಿನ್ನಿಗೆ ಮಾಯ್ಶ್ಚರೈಸರ್ ಕ್ರೀಮು, ಅದರ ಜೊತೆಗೆ ಸನ್ಸ್ಕ್ರೀನ್ ಲೋಷನ್ ಕೂಡ ಯೂಸ್ ಮಾಡ್ತೀವಿ. ಇದರಿಂದನೂ ಅಷ್ಟೇ ಸ್ಕಿನ್ ಸ್ವಲ್ಪ ಹೈಡ್ರೇಟ್ ಆಗಿ ನಂತರ ಸನ್ ಟ್ಯಾನಿಂದ ಪ್ರೊಟೆಕ್ಟ್ ಆಗಿ ಕೂಡ ಇರುತ್ತೆ. ಇದಾದ ನಂತರ ನಾನು ಫೇಸ್ ಪ್ಯಾಕ್ ಯೂಸ್ ಮಾಡ್ತೀನಿ. ಫೇಸ್ ಪ್ಯಾಕಿಗೆ ಬಂದು ಆಗಲೇ ತೋರಿಸ್ದಂಗೆ ಆರೆಂಜ್ ಪೀಲ್ ಪೌಡರು, ಅದ್ರ ಜೊತೆಗೆ ರೋಸ್ ಪೌಡ್ರು ಮತ್ತು ಅದಕ್ಕೆ ಸ್ವಲ್ಪ ಕರ್ಡ್ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ನೀಟಾಗಿ ಇದನ್ನೆಲ್ಲ ಮಿಕ್ಸಪ್ ಮಾಡ್ಕೊಂಡು ಫೇಸ್ಗೆಲ್ಲ ಅಪ್ಲೈ ಮಾಡ್ತಾ ಬರಬೇಕು. ಬ್ರಷ್ ಇದೆ ತುಂಬ ಚೆನ್ನಾಗಿರೋದು, ಬಟ್ ನನ್ನ ಹತ್ರ ಬ್ರಷ್ ಇರಲಿಲ್ಲ, ಹಾಗಾಗಿ ನಾನು ಕೈನಲ್ಲೇ ನೀಟಾಗಿ ಹಚ್ಕೊತಾ ಇದ್ದೀನಿ. ಕನ್ನಡಿಲಿ ನೋಡ್ಕೊಂಡು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ತೋರಿಸ್ಬೇಕನ್ನೋ ಉದ್ದೇಶದಿಂದ ನಾನು ಈ ಥರ ಹಚ್ಕೋತಿದ್ದೀನಿ. ಬಟ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗುತ್ತೆ ಏನೋ ಗೊತ್ತಿಲ್ಲ, ಕಿವಿ ಹತ್ರ ಎಲ್ಲ ಹೋಗಿದಾಗ್ತಿದೆ. ಈ ಸ್ಟೀಮಿಂಗ್ ಎಲ್ಲ ಮಾಡಿ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಿರ್ತೀವಲ್ಲ, ಈ ಥರ ಫೇಸ್ ಪ್ಯಾಕ್ ಹಾಕೊಂಡ್ಮೇಲೆ ಫೇಸ್ ಒಂಥರ ತಣ್ಣಗೆ ಒಂಥರ ಕೂಲ್ನೆಸ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಫೇಸ್ ತುಂಬ ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡಬೇಕು. ಯಾಕಂದರೆ ಫೇಸಲ್ಲಿ ಅದೇನೇನಿದೆ ಹಚ್ಕೊಂಡಿರೋ ಫೇಸ್ ಪ್ಯಾಕು ನೀಟಾಗಿ ಅದು ಎಲ್ಲ ಹೀರ್ಕೊಂಡಷ್ಟು ಏನಾಗುತ್ತೆ ಅಂದರೆ ನೀಟಾಗಿ ಫೇಸ್ ಪ್ಯಾಕು ಹಿಡ್ದಿರುತ್ತೆ ಫೇಸಿಗೆ. ನಾವು ಅದನ್ನು ಬಿಟ್ಬಿಟ್ಟು 5 ನಿಮಿಷ 10 ನಿಮಿಷಕ್ಕೆ ಏನಾದರೂ ಫೇಸ್ ವಾಶ್ ಮಾಡ್ಕೊಂಬಿಟ್ರೆ ಪ್ಯಾಕ್ ಹಾಕೋ ಯೂಸ್ ಇರಲ್ಲ. ಹಾಗಾಗಿ ಮಿನಿಮಮ್ ಒಂದು 10-15 ಮಿನಿಟ್ಸ್ ಆದರೂ ಹಾಗೆ ಫೇಸಲ್ಲಿ ಬಿಟ್ಬಿಡಬೇಕು. ನಂತರ ನಾನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಬಂದಿದ್ದೆ, ಎಲ್ಲ ಡ್ರೈ ಆಗಿತ್ತಲ್ಲ, ಹಾಗಾಗಿ ಇಷ್ಟೇ. ಏನಂದರೆ ಒಂದು 20-30 ಮಿನಿಟ್ಸು ನಮಗಂತ ನಾವು ಈ ಥರ ಅಪರೂಪಕ್ಕೆ ಈ ಥರ ಸ್ಕಿನ್ ಕೇರ್ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ, ನಮ್ಮ ಸ್ಕಿನ್ ಕೂಡ ಸ್ವಲ್ಪ ಹೆಲ್ತಿಯಾಗಿರುತ್ತೆ. ಇದಾದ ನಂತರ ನಾನೇನು ಮಾಡ್ತೀನಿ, ಮಾಯ್ಶ್ಚರೈಸರ್ ಕ್ರೀಮ್ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಕ್ರೀಮು ನಿಮಗೆ ನೀವು ಯಾವುದು ರೆಗ್ಯುಲರ್ ಯೂಸ್ ಮಾಡ್ತೀರೋ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ನಾನು ಬಂದು ಲ್ಯಾಕ್ಮಿ ಮಾಯ್ಶ್ಚರೈಸರ್ ಕ್ರೀಮ್ ಯೂಸ್ ಮಾಡ್ತೀನಿ. ಇನ್ನೊಂದು, ನಾವು ಆದಷ್ಟು ಫೇಶಿಯಲ್ನ ಸಂಜೆ ಟೈಮ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಏನಂದರೆ ಈ ಫೇಶಿಯಲ್ ಎಲ್ಲ ಮಾಡಿಕೊಂಡು ಔಟ್ಸೈಡೆಲ್ಲ ಧೂಳಿಗೆ ಹೋಗೋದು, ಬಿಸಿಲಿಗೆ ಹೋಗೋದೆಲ್ಲ ಮಾಡಬಾರ್ದು. ಅದರ ಜೊತೆಗೆ 8 ಅವರ್ಸ್ ಆದಮೇಲೆ ಬೇಕಾದರೆ ನಾವು ಫೇಸಿಗೆ ಏನಾದರೂ ಫೇಸ್ ಕ್ರೀಮು ಅಥವಾ ಏನಾದರೂ ಯೂಸ್ ಮಾಡ್ಬೋದು. ಇದಕ್ಕಿದ್ದಂಗೆ ಫೇಶಿಯಲ್ ಮಾಡ್ಕೊಂಡ ತಕ್ಷಣ ನಾವೇನಾದರೂ ಮುಖನ ಈ ಸೋಪಿಂದನೋ ಅಥವಾ ಫೇಸ್ ವಾಶಿಂದ ಏನಾದರೂ ವಾಶ್ ಮಾಡಿಬಿಟ್ರೆ ಅದು ಮಾಡೋ ಯೂಸ್ ಇಲ್ಲ. ಹಾಗಾಗಿ ಒಂದು 8 ಅವರ್ಸ್ ತನಕ ಮಾತ್ರ ಮಾಯ್ಶ್ಚರೈಸರ್ ಕ್ರೀಮ್ ಬಿಟ್ಟು ಇನ್ನೇನು ಕೂಡ ಯೂಸ್ ಮಾಡಬಾರ್ದು. ಇನ್ ಕೇಸ್ ಮಾರ್ನಿಂಗ್ ಏನಾದರೂ ಔಟ್ಸೈಡ್ ಹೋಗಂಗಿದ್ರೆ ಅದ್ರ ಮೇಲೆ ಬೇಕಾದ್ರೆ ಒಂದಷ್ಟು ಸನ್ಸ್ಕ್ರೀನ್ ಲೋಷನ್ ಕೂಡ ಹಾಕ್ಕೋಬೋದು ಅಷ್ಟೇ. ಅದು ಬಿಟ್ಟರೆ ಪೌಡರ್ಸು ಮೇಕಪ್ ಎಲ್ಲ 8 ಅವರ್ಸ್ ತನಕ ಮಾಡಬಾರ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲಾಗಿ ನನ್ನ ಮನೆಯಲ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ಕೊಳ್ಳೋವಂಥ ಫೇಶಿಯಲ್ಲು. ಇದು ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಬಟ್ ನಾನು ಇದನ್ನು ರೆಗ್ಯುಲರಾಗಿ ಮಾಡ್ದಲೇ ಸ್ವಲ್ಪ ದಿವಸ ಸ್ಕಿಪ್ ಮಾಡೋದಕ್ಕೆ ಡಲ್ಲಾಗಿತ್ತು ಅಷ್ಟೇ. ಬಟ್ ಡೈಲಿ ಇದನ್ನು ನಾವು ಸ್ಕಿನ್ ಕೇರ್ ರೂಟೀನಲ್ಲಿ ಮಂತ್ಲಿ ಒನ್ಸ್ ಈ ಥರ ಯೂಸ್ ಮಾಡಿದ್ರೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೂ ಯಾರು ನನ್ನ ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.